ಕರ್ನಾಟಕದಲ್ಲಿ ಡೇಂಜರ್ ಡೆಂಗಿಗೆ 7ನೇ ಬಲಿಯಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕಲಬುರಗಿ ಪಾಲಿಕೆ ಎಚ್ಚೆತ್ತುಕೊಳ್ಳೋದಕ್ಕೆ ಇನ್ನೆಷ್ಟು ದಿನ ಬೇಕು ಅನ್ನೋದು ಪ್ರಶ್ನೆ. ಕಲಬುರಗಿ ಜನರಿಗೆ ಚರಂಡಿ ನೀರು ಪೂರೈಕೆ ಮಾಡ್ತಾ ಇದೆಯಂತೆ ಪಾಲಿಕೆ. 1 ತಿಂಗಳಿನಿಂದ ಮಣ್ಣು ಮಿಶ್ರಿತ ನೀರು ಪೂರೈಕೆ ಆಗ್ತಾ ಇದೆ ಜನರಿಗೆ. ಗೃಹ ಬಳಕೆಗೂ ಕೂಡ ಯೋಗ್ಯವಲ್ಲದ ನೀರು ಕುಡಿಯೋದಕ್ಕೆ ಸರಬರಾಜು ಮಾಡಲಾಗ್ತಾ ಇದೆ. ಕಲಬುರಗಿ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಇಲ್ಲಿ ತನಕ ಈ ಡೆಂಗಿಗೆ 7ನೇ ಬಲಿಯಾಗಿದೆ. ಗಮನಿಸಬೇಕಾಗಿರುವ ವಿಚಾರ, ಮಕ್ಕಳು 10 ವರ್ಷದ ಒಳಗಿನ ಮಕ್ಕಳು ಕೂಡ ಈ ಡೆಂಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಿಯಾಗಿದ್ದಾರೆ. ಬಟ್ ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಕಲಬುರಗಿ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಜನಾಕ್ರೋಶಕ್ಕೆ ಕಾರಣ. ನೋಡಿ, ಒಂದ್ ಕಡೆ ಚರಂಡಿ ನೀರು, ಮತ್ತೊಂದು ಕಡೆ ಮಣ್ಣು ಮಿಶ್ರಿತ ನೀರು, ಕಲುಷಿತ ನೀರು ಪೂರೈಕೆ ಆಗುತ್ತೆ. ಇದೇ ನೀರನ್ನ ಜನ ಕುಡಿದು ಬದುಕಬೇಕಾದಂತಹ ಪರಿಸ್ಥಿತಿ. ಇಂಥ ನೀರನ್ನ ಕುಡಿದ್ರೆ ರೋಗ ರುಜಿನಗಳು ಬರಲ್ವಾ ಅನ್ನೋದು ಜನರ ಪ್ರಶ್ನೆ. ಹಾಗಾಗಿ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಬಳಕೆಗೂ ಕೂಡ ಯೋಗ್ಯವಲ್ಲ, ವೇಸ್ಟೇಜ್ ನೀರನ್ನ ಕುಡಿಯೋದಕ್ಕೆ ಕೊಡ್ತಿದ್ದಾರಾ ಅನ್ನೋದು ಪ್ರಶ್ನೆ. ನೋಡಿ, ನಲ್ಲಿಲಿ ಬರ್ತಾ ಇರುವಂತಹ ನೀರು ಮಣ್ಣು ಮಿಶ್ರಿತ ನೀರು ಎಷ್ಟು ಕಲುಷಿತವಾಗಿದೆ ಅಂದ್ರೆ ಈ ನೀರನ್ನ ಯಾರಾದ್ರೂ ಕುಡಿಯೋದಕ್ಕಾಗತ್ತಾ? ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಜನರ ಪ್ರಶ್ನೆ. ಈ ಕುರಿತು ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕಲಬುರಗಿ ನಗರದ ಜನರಿಗೆ ಚರಂಡಿ ನೀರೇ ಗತಿನ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂತಂದರೆ ಕಳೆದ 1-1.5 ತಿಂಗಳಿಂದಲೂ ಕೂಡ ಇಲ್ಲಿನ ಜನರಿಗೆ ಈ ರೀತಿಯಾದಂಥ ಮಣ್ಣು ಮಿಶ್ರಿತ ಚರಂಡಿ ನೀರು ಸಪ್ಲೈ ಆಗ್ತಾ ಇರುವಂಥದ್ದು. ಇದೇ ನೀರನ್ನು ಕನಿಷ್ಠ ಗೃಹ ಬಳಕೆಗೂ ಕೂಡ ಯೋಗ್ಯವಲ್ಲದಂಥ ನೀರನ್ನು ಜನರಿಗೆ ಕುಡಿಯೋದಕ್ಕೆ ಅಂತೇಳಿ ಮಹಾನಗರ ಪಾಲಿಕೆ ನೀರು ಸರಬರಾಜನ್ನು ಮಾಡ್ತಾ ಇರುವಂಥದ್ದು. ಇದರಿಂದ ಸಾಕಷ್ಟು ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ಈ ನೀರಿನಿಂದ ರೋಗಗಳು ಉತ್ಪತ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಏನೋ ಈಗಾಗಲೇ ಸಾಕಷ್ಟು ರೋಗಗಳು ಕೂಡ ಉತ್ಪತ್ತಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಡೆಂಗ್ಯೂವಿನ ಆತಂಕ ಸಾಕಷ್ಟು ಜನರಿಗೂ ಕೂಡ ಇರುವಂಥದ್ದು. ಅಂಥ ಸಂದರ್ಭದಲ್ಲೇ ಈ ರೀತಿಯಾದಂಥ ಒಂದು ಮಣ್ಣು ಮಿಶ್ರಿತ ನೀರು, ಗಲೀಜು ನೀರನ್ನು ಜನರಿಗೆ ಪೂರೈಕೆ ಮಾಡ್ತಾ ಇರುವಂಥದ್ದು. ಇದು ಗೃಹ ಬಳಕೆಗೂ ಕೂಡ ಯೋಗ್ಯವಲ್ಲ. ಇಂಥ ನೀರನ್ನು ಹೇಗೆ ಕುಡಿಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅದಲ್ಲದೆ ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಆ ಮಳೆ ಆದರೂ ಕೂಡ ಏನು ನೀರನ್ನು ಫಿಲ್ಟರ್ ಮಾಡಿ ಮಹಾನಗರ ಪಾಲಿಕೆ ಪೂರೈಕೆ ಮಾಡಬೇಕಾಗಿತ್ತು, ಆದರೆ ಅದನ್ನು ಪೂರೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಹಾಗಾಗಿ ಜನರು ಕೂಡ ಸಾಕಷ್ಟು ಆಕ್ರೋಶ ಹೊರ ಆಗ್ತಾ ಇರುವಂಥದ್ದು. ನನ್ನ ಜೊತೆ ಒಂದಷ್ಟು ಜನರು ಇದ್ದಾರೆ, ಸೊ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಎಷ್ಟು ದಿನದಿಂದ ಬರ್ತಾ ಇದ್ದಾವೆ ಹಿಂಗೆ ನೀರು? 1.5 ತಿಂಗಳಾಯ್ತು ರೀ. ಹೆಂಗೆ ಮಾಡ್ತಾರೆ ಇದು? ಏನು ಹಿಂಗೆ ಕೂತಿದ್ದೇವ್ರಿ, ಅಲ್ಲಿ ಇಲ್ಲಿ ಥರ ಅದು ಕುಡಿಯೋದು. ಮತ್ತು ನೀವು ಎದಕ್ಕೆ ಉಪಯೋಗಿಸ್ತೀರಿ? ಈಗ ಎದಕ್ಕೆ ಉಪಯೋಗವಲ್ರಿ, ಬಾತ್ರೂಮ್ಗೆ ಅಷ್ಟೇ. ಇನ್ನೊಂದಷ್ಟು ಜನ ಮಹಿಳೆಯರಿದ್ದಾರೆ, ಸೊ ಅವರನ್ನು ಮಾತಾಡ್ತೀನಿ. ಹೇಳ್ರಮ್ಮ, ಏನು ಸಮಸ್ಯೆ ಅಂತ? ಈಗ ಏನಿಲ್ರಿ, ನೀರು ನೋಡ್ರಿ 1.5 ತಿಂಗಳಾಯ್ತು ಹಿಂಗೆ ಹೊಂಟವ್ರು. ರಾಡಿ ನೀರು ಒಟ್ಟ ಯೂಸ್ ಇಲ್ದಂಗೆ ಅವು ನೀರುಗಳು. ಒಟ್ಟ ನಮಗೆ ಏನು ಮಾಡ್ಬೇಕ್ರ ಅಂಥವು ನೀರಿಗೆ ನಾವು ಕುಡ್ಲಿಕ್ಕೆ ಬರಲ್ಲ, ಬಳಸಲಿಕ್ಕೆ ಬರಲ್ಲ, ಎದಕ್ಕೆ ಜಳಕಕ್ಕೆ ಬರಲ್ಲ, ಎದಕ್ಕೆ ಬರಲ್ಲ ಅವು ನೀರುಗಳು. ನೋಡ್ರಿ, ಯಾರೂ ಬಂದಿಲ್ಲ, ಯಾರೂ ಕೇಳಿಲ್ಲ, ಈಗ ಫಸ್ಟ್ ಬಂದವ್ರು ನೀವೇ. ಅಲ್ಲ, ಅಟ್ಲೀಸ್ಟ್ ಆಫೀಸರ್ಸ್ ಅಧಿಕಾರಿಗಳ ಗಮನಕ್ಕೆ ಯಾರಿಗಾದರೂ ತಂದಿದ್ರಾ ಅಂತ? ಇಲ್ರಿ, ಯಾರಿಗೂ ಹೇಳಿಲ್ಲ ನಾವು. ಈಗ ನೀವೇ ಬಂದಿರಿ, ನಿಮಗೆ ಹೇಳತ್ತಿದ್ದು. ಏನು ಹೇಳ್ತೀರಿ ಅಜ್ಜಿ? ಅವ್ರು ಏನು ಹೇಳ್ತಾರೆ ನಾನು ಅದೇ ಹೇಳ್ತೀನಿ ರೀ. ಹಿಂಗೆ ಅಡಿನೇ ಹೊಂಟವ್ರಿ, ಎದಕ್ಕೆ ಬರಲ್ಲ. ನೀರು ನಳ ಚಾಲು ಮಾಡಬೇಕು, ನೋಡಬೇಕು, ಹೋಗ್ಬೇಕು. ಮನ್ಯಾಗ ಬೋರಲ್ಲಿ ನೀರು ತಂದಕ್ಕೆ ಅಲ್ಲಿ ಹೋಗಿ ತಂದು ಕುಡಿಬೇಕು. ಹಿಂಗೆ ಆಗಿ ನಡೆದ. ಏನು ಮಾಡ್ಬೇಕು? ಈಗ ಕುಡಿಯೋಕದೆಲ್ಲ ಹೆಂಗೆ ಮಾಡ್ತೀರಿ? ಫಿಲ್ಟರ್ ನೀರು ತರ್ತೇವ್ರಿ ಕುಡಿಯೋಕೆ. ಬಳಸಲ್ಕ ಬೋರಲ್ಲಿ ನೀರು ತರ್ತೇವ್ರಿ. ಇಲ್ಲಿ ಮರ್ಗಮಣೆಯಲ್ಲಿ ಬೋರಲ್ಲಿ ಅದ್ರಿ, ಅದಂದ್ರೆ ತರ್ತೇವೆ. ಆಯ್ತು ರೀ. ಇದು ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಕಳೆದ 1-1.5 ತಿಂಗಳಿಂದಲೂ ಕೂಡ ಇದೇ ರೀತಿಯಾದಂಥ ಮಣ್ಣು ಮಿಶ್ರಿತ ನೀರನ್ನು ಪೂರೈಕೆ ಆಗ್ತಾ ಇರುವಂಥದ್ದು. ಆದರೆ ಅಧಿಕಾರಿಗಳು ಮಾತ್ರ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ತಾವು ಕುಡಿಯೋಕೆ ನೀರು ತರಬೇಕಾದ್ರೆ ಫಿಲ್ಟರ್ ನೀರನ್ನು ತಂದು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.